ನನ್ನ ಜಲಸಿಯಿಂದಲೂ ಆಗುವುದು, ನನಗೆ ಕೊಡಲಿಲ್ಲ ಎಂಬ ಒಂದು ಜಲಸಿ. ಬೇರೆ ಕವಿತೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿಸಿದವ ನಾನು. ಬಾಯಿ ತೊರಕುರಮೆ ಕಲವು ಬಾವ. ಬೇರೆ ಕವನ ಸಂಕಲನವೂ ಅಷ್ಟೇ, ಅದು ಮೊದಲ ಕವನ ಸಂಕಲನ ಬೇರೆಯಲ್ಲಿ ಬಂದ ನಂದೇ ಕಮ್ಮನೆ. ಬೇರೆ ಭಾಷೆಯಲ್ಲಿ ಗಜಲ್ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಕಾವ್ಯವನ್ನು ಅರೆದು ಕುಡಿದವರೆಂದೇ ಹೆಸರು ಗಳಿಸಿಕೊಂಡಿರುವ ಮುಹಮ್ಮದ್ ಬಡ್ಡೂರು ಅವರ ಜೊತೆಗಿನ 6 ಎಪಿಸೋಡ್ಗಳನ್ನು ನೀವು ಈಗಾಗಲೇ ವೀಕ್ಷಿಸಿದ್ದೀರಿ. ಮಾತ್ರ ಅಲ್ಲ, ಧಾರಾಳ ಕಮೆಂಟ್ಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅಂತಹ ಕಮೆಂಟ್ಗಳಲ್ಲಿ ಒಂದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೇನೆ. ಇದು ರಂಗಸ್ವಾಮಿ ಸಿದ್ದಯ್ಯ ಅವರು ಹಂಚಿಕೊಂಡಿರುವಂತಹ ಪ್ರತಿಕ್ರಿಯೆ. ಇವರು ಕರ್ನಾಟಕ ಗಜಲ್ ಅಕಾಡೆಮಿ ರಿಜಿಸ್ಟ್ರೇಷನ್ ಇದರ ಅಧ್ಯಕ್ಷರಾಗಿದ್ದಾರೆ. ಹಿರಿಯ ಗಜಲ್ಗಾರರಾದ ಮುಹಮ್ಮದ್ ಬಡ್ಡೂರ್ ಕಾವ್ಯ ಗಜಲ್ ಕವಿಗಳು ಮತ್ತು ಅವರ ಬಕೆಟ್ ಸಂಸ್ಕೃತಿಯ ಬಗ್ಗೆ, ಪ್ರಶಸ್ತಿ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ದಿಟ್ಟತನದಿಂದ ಮಾತಾಡಿದ್ದಾರೆ. ಅವರ ಮಾತುಗಳನ್ನು ಅರಗಿಸಿಕೊಳ್ಳುವ ಗಟ್ಟಿತನ ಇರುವವರು ಸನ್ಮಾರ್ಗ ನ್ಯೂಸ್ನಲ್ಲಿ ಪ್ರಸಾರವಾಗುವ ಬಡ್ಡೂರು ಅವರ ಸಂದರ್ಶನಗಳನ್ನು ನೋಡಬಹುದು. ಅವರ ಅದ್ಭುತವಾದ ಕಂಠಸಿರಿಯನ್ನು ಕೇಳಿರಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಧನ್ಯವಾದಗಳು ಸರ್. ನೀವು ಕೂಡ ಈ ಎಪಿಸೋಡನ್ನು ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು ಮತ್ತು ನಿಮ್ಮವರ ಜೊತೆ ಈ ಕಾರ್ಯಕ್ರಮವನ್ನು ಶೇರ್ ಮಾಡಬೇಕು. ಬಡ್ಡೂರು ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ನಿಮ್ಮ ವೈಯಕ್ತಿಕ ವಿಷಯ ಅಂತಲೂ ನೀವು ಭಾವಿಸ್ಬೋದು. ನೀವು ಈ ಕ್ಷೇತ್ರಕ್ಕೆ, ಈ ಕಾವ್ಯ ಜಗತ್ತಿಗೆ ಸೀರಿಯಸ್ ಆಗಿ ತೊಡಗಿಸಿಕೊಂಡದ್ದು ಯಾವಾಗ? ಇದು ನಿಮಗೆ ಇದಕ್ಕೆ ಪ್ರವೇಶಿಸುವುದಕ್ಕೆ ಏನಾದರೂ ಪ್ರೇರಣೆ ಇತ್ತಾ, ಹೇಗೆ ಅಂತ? ಖಂಡಿತ ಯಾವುದಕ್ಕೂ ಒಂದು ಪ್ರೇರಣೆ ಇರಲೇಬೇಕಲ್ಲ. ನಾವು 4ನೇ ಕ್ಲಾಸ್ನಲ್ಲಿರುವಾಗ ಒಬ್ಬರು ಮಾಸ್ಟರ್ ಇದ್ದರು, ವಾಮನ್ ಮಾಸ್ಟರ್ ಅಂತೇಳಿ, ತೀರಿ ಹೋಗಿದ್ದಾರೆ. ಅವರು ಬಹಳ ಪಾಠ ಮಾಡುವ ರೀತಿಯೇ ಬೇರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಕಥೆಯನ್ನು ಹೇಳ್ತಾ, ಕಾವ್ಯಗಳನ್ನು ಓದ್ತಾ, ಡ್ಯಾನ್ಸ್ ಮಾಡುತ್ತಾ ಪಾಠ ಮಾಡ್ತಿದ್ದರು. ಅಂಥ ಒಬ್ಬರು ಮಾಸ್ಟರ್ ಅವರು, ಬಹಳ ಒಳ್ಳೆಯವರು. ಎಷ್ಟು ವರ್ಷದ ಹಿಂದೆ ಹೇಳ್ಬೋದಾ? ಇಸ್ವಿ 4ನೇ ಕ್ಲಾಸ್ ಅಂದರೆ ಅದೇ 4ನೇ ಕ್ಲಾಸ್ ಅಂದರೆ 60ಕ್ಕಿಂತ ಮೊದಲು, 1960ಕ್ಕಿಂತ ಮೊದಲು. ಹೌದು, 58-59 ಅಷ್ಟನೇ. ಆಮೇಲೆ ಅವರು ಸ್ಕೂಲ್ ಡೇಗೆ ನನಗೊಂದು ಪಾತ್ರ ಕೊಟ್ಟರು ನಾಟಕದಲ್ಲಿ. ಅವರು ಮೊದಲು ರಂಗಸ್ಥಳಕ್ಕೆ ಇಳಿಸಿದವರು ಅವರು. ವಾಮನ ಸರ್, ಖುಷಿ ಅದು. ವಾಮನ್ ಮಾಸ್ಟರ್, ವಾಮನ್ ನಾಯಕ ಅಂತ ಹೇಳ್ತಾರೆ. ವಾಮನ್ ಮಾಸ್ಟರ್ ಗಾಂಧಿವಾದಿ, ಗಾಂಧಿ ಟೊಪ್ಪಿ, ಬಿಳಿ ಕುರ್ತಾ, ಒಂದು ಪಂಚೆ. ಭಾಳ ಒಂದು ಬೆಳಿಗ್ಗೆ ಒಂದು 6 ಕಿಲೋಮೀಟ್ರ್ ನಡ್ಕೊಂಡು ಬರ್ತಿದ್ರು ಶಾಲೆಗೆ ಅಂತ ಮಾಸ್ಟರ್. ಅಲ್ಲಿಂದ ಅದು ನನಗೆ ಅದೊಂದು ಪ್ರಚೋದನೆ ಆಯಿತು, ಪ್ರೇರಣೆ ಬಲಾಯಿತು. ಆಮೇಲೆ SLCಯಲ್ಲಿರುವಾಗ 1964 SLCಯಲ್ಲಿರುವಾಗ ನಮ್ಮಲ್ಲಿ ಒಂದು ಗೆಳೆಯರ ಬಳಗ ಇತ್ತು. ಅವರು ನಾಟಕದೆಲ್ಲ ಮೊದಲು ನನಗೆ ಒಂದು ನಾಟಕಕ್ಕೆ ಒಂದು ಪಾರ್ಟ್ ಅವ್ರು ಕೇಳಿಯೂ ಕೊಡಲಿಲ್ಲ. ಅದು ನನಗೆ ಬಹಳ ಒಂದು ದುಃಖ ಆಯಿತು. ಒಂದು ನಾಟಕ ಬರೆದೆ ತುಳುವಿನಲ್ಲಿ, ಬೊಣ್ಣೆದೊಲೆದ ಗೆಂಡ ಅಂತೇಳಿ. ಬೊಣ್ಣೆದೊಲೆಯಿನ ಗೆಂಡ, ಬೊಣ್ಣೆದೊಲೆದ ಗೆಂಡ, ಬೂದಿಯೊಳಗಿನ ಕೆಂಡ. ಹೌದು, ಅದು ಬಹಳ ಇದಾಯಿತು. ನಾವೇ ಮಾಡಿದೆವು ಎಲ್ಲರೂ ಕೂಡಿ, ಫ್ರೆಂಡ್ಸ್ ಎಲ್ಲ. ಪ್ರಚಾರ ಆಯಿತು, ಬಹಳ ಜನ ಸೇರಿತು ಭಾಳ. ಆಮೇಲೆ ಒಂದು ಕರೆದಾಂತಿಗಳಲ್ಲಿ ಅಲ್ಲಿಂದ ಸಾಹಿತ್ಯದ ಒಂದು ರಂಗ, ಸಾಹಿತ್ಯ ಕಲೆಯ ಮೇಲೆ ಒಂದು ನಡೆ. ಹೌದೌದು, ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿಂದ ಅಂದರೆ ಒಂದು ಕಿಚ್ಚಿನೊಂದಿಗೆ ಪ್ರಾರಂಭ ಆಗಿದೆ. ನನಗೆ ಅವಮಾನ ಮಾಡಿದ್ರು ಅಥವಾ ಪಾತ್ರ ಕೊಡಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನೀವು ಅದು ಕಿಚ್ಚು ಅಂತ ಹೇಳಲಿಕ್ಕೆ ಪಾತ್ರ ಕೊಡೋದು ಅಲ್ಲಿ ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅಂದು ನಮಗೆ ಅದು ದೊಡ್ಡ ಇದಾಯಿತು, ಇವರು ಕೊಡಲಿಲ್ಲಲ್ಲ ನಾನೇ ಮಾಡ್ತೇನೆ ಅಂತೇಳಿ. ಅದೆಲ್ಲ ನಾವೆಲ್ಲ ಒಂಥರ ಕೈಗೊಂಬೆಗಳು. ಅದೆಲ್ಲ ಆಡಿಸುವುದು, ಈ ದಾರಿಯಲ್ಲೂ ಹೋಗು ಅಂತೇಳಿ ಎಲ್ಲ. ಅದೆಲ್ಲ ಒಂದು ಪ್ರಚೋದನೆಗಳು. ಅದು ನಾವು ಮಾಡಿದ್ದೇವೆ ಅಂತೆಲ್ಲ. ನನ್ನ ಜಲಸಿಯಿಂದಲೂ ಆಗುವುದು, ನನಗೆ ಕೊಡಲಿಲ್ಲ ಎಂಬ ಒಂದು ಜಲಸಿ. ಕಿಚ್ಚು ಅಂದ್ರೆ ಕಿಡಿ ಅಂತ, ಅದೊಂದು ಕಿಡಿ ಬೇರೆ, ಅದು ಬೆಂಕಿ ಹೊತ್ತಿಸ್ತಾರೆ ನಿಮ್ಮ ಒಳಗಡೆ. ಅಂದ್ರೆ ನನಗೆ ಕೊಡ್ಲಿಲ್ಲ ಅಂತ ಹೇಳುವಂತಹ ಒಂದು ಸ್ಪಿರಿಟ್ ಬರುತ್ತಲ್ಲ, ಅಥವಾ ಒಂದು ಜಲಸಿ, ಅವರು ಕೊಡಲಿಲ್ಲ, ನನಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅಲ್ಲಿ ಒಂದು ಅಹಂ ಬರ್ತದೆ, ನಾನು ಮಾಡ್ತೇನೆ ಅಂತೇಳಿ. ಅದು ಆಗಿರ್ಬೋದು. ಅದನ್ನು ಇಂಥದ್ದೇ ಅಂತ ಹೇಳಲಿಕ್ಕೆ ಅದು ನನಗೇ ಸಾಧ್ಯ ಇಲ್ಲ, ಮತ್ತು ಇನ್ನೊಬ್ಬನಿಗೆ ಹೇಗೆ ಸಾಧ್ಯ? ಅದು ಹೇಗೆ ಆರಂಭವಾಯಿತು ಅಂತೇಳಿ. ಆಮೇಲೆ ಆ ನಡೆ ಹೋಗ್ತಾ ಹೋಗ್ತಾ ಮತ್ತೆ ಒಮ್ಮೆಗೆ ಸ್ಥಗಿತವಾಯಿತು. ಪುನಃ ಸ್ಥಗಿತವಾದ ಮೇಲೆ
ಅದು ಪೂರ್ಣ ಸಂಪೂರ್ಣ ಒಂದು ಎಲ್ಲ ವ್ಯಾಪಕವಾಗಿ ಅದಕ್ಕೆ ಇಳಿದದ್ದು 84ರ ನಂತರ. ಆವರೆಗೂ 84ರವರೆಗೂ ಒಂದು ಹವ್ಯಾಸವಾಗಿತ್ತು. ಆಗಲೇ ನಮ್ಮ ಗುರುಗಳೆಲ್ಲ ಅದರ ಮಧ್ಯೆ ಎಲ್ಲ ಸಿಕ್ಕಿದರು. ಅಂದರೆ ಒಂದು 35 ವರ್ಷ ಕಳೆದ ಬಳಿಕ. ಹೌದು, ಅಲ್ಲಿಂದ ಒಂದು ಹಾಗೆ ಬಂತು. ಅದು ಮತ್ತೆ ನಾನು ಇರಲಿಲ್ಲ, ಬಾಂಬೆಯಲ್ಲಿದ್ದೆ. ಬಾಂಬೆ ಫಿಲ್ಮ್ ಲ್ಯಾಬ್ನಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದೆ. ಅನಂತರ ಫಾರಿನ್ಗೂ ಹೋದೆ, ಅಲ್ಲಿ ಕೆಲಸ ಮಾಡಿದೆ. ಅದು ಫಾರಿನಲ್ಲಿ ದುಬೈಯಲ್ಲಿ ಡಿನಾಟಾ ಏರ್ಪೋರ್ಟ್ನಲ್ಲಿದ್ದೆ ನಾನು. ಆಗ ಡಿನಾಟ ಇತ್ತು, ಈಗ ಎಮಿರೇಟ್ಸ್ ಆಗ ಒಂದು ಚಿಕ್ಕ ವಿಭಾಗ ಅಷ್ಟೇ. ನಾವಿರುವಾಗ ಡಿನಾಟಾ ಅದು ಕಂಪನಿ, ಇದು ಫ್ರೆಂಚ್ ಕಂಪನಿ, ಅದು ಅದರಲ್ಲಿ ಎಲ್ಲ ಇದ್ದೆ. ಅದು ಯಾವುದೂ ಒಂದು ಸಕ್ಸಸ್ಫುಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಕ್ಸಸ್ ಆಗಲಿಲ್ಲ. ಯಾಕೆಂದರೆ ನಮಗೆ ಹಣ ಮಾಡಲಿಕ್ಕೆ ಗೊತ್ತಿಲ್ಲ. ಹಣ ಆಗಬೇಕಾದ್ರೆ ಹಣ ಮಾಡಲಿಕ್ಕೆ ಗೊತ್ತಿರಬೇಕು, ನಮಗೆ ನಿಜವಾಗಿ ಗೊತ್ತಿಲ್ಲ ಅದು. ಯಾಕೆಂದರೆ ಇದ್ದದ್ದು ಸಾಕು ಎಂಬ ಅತೃಪ್ತಿ ಉಂಟಲ್ಲ, ಅದು ಬಹಳ ಗೌರವ ಕೊಟ್ಟಿದೆ. ದೊಡ್ಡ ಬಂಗಲೆ ಕೊಡೋದಿದ್ದರೂ ಬಹಳ ದೊಡ್ಡ ಗೌರವವನ್ನು ಸಂಪಾದಿಸಿಬಿಟ್ಟಿದ್ದೇನೆ. ಅದರಲ್ಲಿ ಇದ್ದಾರೆ ಈಗಲೂ ನನ್ನ ಅವಸ್ಥೆ ಅದೇ ಇರುವುದು. ನಾನು ಸ್ವಾಭಿಮಾನಿಯಾಗಿಯೇ ಇದ್ದೇನೆ. ನಾನು ಸ್ವಾಭಿಮಾನಿಯಾಗಿ, ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ಹಣವಂತರು ಬರ್ತಾರೆ, ಎಲ್ಲ ನಮ್ಮಂತೆ ದುಡಿಯೋರು ಬರ್ತಾರೆ. ಬಡವರು ಹೇಗಿದ್ದೀರಿ ಮಾತಾಡಿ ಇದು ಮಾಡಿ ಏನಾದರೂ ಅವರು ನನಗೆ ಹೆಲ್ಪ್ ಮಾಡ್ತಾಲೇ ಇದ್ದಾರೆ. ಅದು ಹೋಗ್ತದೆ. ಒಂದೊಳ್ಳೆ ಜೀವನ ಅದು ಸಾಂಗವಾಗಿ ಹೋಗ್ತದೆ. ಒಂದು ಕಡೆ ಸಾಹಿತ್ಯ ಅದು ನಿರರ್ಗಳವಾಗಿದ್ದು ಹರಿಯುತ್ತದೆ ನದಿಯಂತೆ. ಹಾಗೆ ಅದು ಅದೇ ಹೊರತು ಬೇರೆ ಏನಿಲ್ಲ. ಮತ್ತು ಒಬ್ಬ ಸಾಹಿತ್ಯ ಆಗಬೇಕಂತ ಬಯಸಿದವ ಆಗೋದು ಇಲ್ಲ. ನಿಮ್ಮದು ಮೊದಲ ಕವಿಗೋಷ್ಠಿ ನೆನಪಿದೆಯಾ? ಅದೆಲ್ಲ ನನಗೀಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಹೇಳ್ತೇನೆ, ಬ್ಯಾರಿ ಕವಿತೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿಸಿದವ ನಾನು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬ್ಯಾರಿ ಕವಿತೆಯನ್ನು ಹಾಡಿಸಿದ್ದು ನೀವು? ಅದೇ ಇವರಿಗೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಬ್ಯಾರಿ ಸಾಹಿತ್ಯ ಹಾಕಿದ್ದು ನಾನು. ಮಹಾರಾಷ್ಟ್ರದಲ್ಲಿ? ಹೌದು. ಅವರ ಇದುಂಟಲ್ಲ HBL ರಾವ್ ಅವ್ರದ್ದು, ಅದು ಕಂಟಿನ್ಯೂ 7 ವರ್ಷ ಕರೆದಿದ್ದೀರಿ. ಫಸ್ಟಿಗೆ ಬ್ಯಾರಿ ಸಾಹಿತ್ಯಕ್ಕೆ ಕಳೆದದ್ದು, ಆಮೇಲೆ ಕಂಟಿನ್ಯೂ 7 ವರ್ಷ ಅವರ ಸಮಾರಂಭದಲ್ಲಿ ಭಾಗಿಯಾಗಿದ್ದೇನೆ. ಬ್ಯಾರಿ ಹೌದು, ಕವನವನ್ನು ಹಾಡಿದ್ದೀರಿ? ಹೌದು. ಬ್ಯಾರಿ ಕವನ ಸಂಕಲನವೂ ಅಷ್ಟೇ. ಅದು ಮೊದಲ ಕವನ ಸಂಕಲನ ಬ್ಯಾರಿಯಲ್ಲಿ ಬಂದ ನಂದೇ, ಕಮ್ಮನೆ. ಕಮ್ಮನೆ ಆ ರೀತಿ. ಬ್ಯಾರಿಯಲ್ಲಿ ನಾನು ಮಾಡಿದ ತುಂಬ ಮೊದಲಿದ್ದು ಅಂತೇಳಿದೆ. ಅದನ್ನೆಲ್ಲ ನಮ್ಮವರು ಯಾರು ಅದನ್ನು ಗಮನ ಕೊಡಲಿಲ್ಲ. ಯಾಕೆಂದರೆ ಅವರಲ್ಲಿ ಅವರ ಡೇಟ್ ಆಫ್ ಬರ್ತ್ ಅವರಿಗೆ ಗೊತ್ತಿಲ್ಲ, ಮತ್ತು ನನ್ನ ಇದೆಲ್ಲ ಹೇಗೆ ಗೊತ್ತಾಗೋದು? ಬ್ಯಾರಿಗಳ ಒಂದು ವ್ಯವಸ್ಥೆಯನ್ನು ನಾನು ಹೇಳಿದ್ದು ಇಲ್ಲ, ತಪ್ಪು. ಬ್ಯಾರಿಗಳೆಂದರೆ ನಾವು ಬಂದೆವು. ಹೌದೌದು, ಇನ್ಕ್ಲೂಡ್ ನಮ್ಮ ಮನೆಯವರು ಬ್ಯಾರಿಗಳೇ, ನನ್ನ ತಂದೆಯು ಬ್ಯಾರಿಗಳೇ. ನಮ್ಮ ಡೇಟ್ ಆಫ್ ಬರ್ತೇ ನಮಗೆ ಗೊತ್ತಿಲ್ಲ, ಮತ್ತು ಇದೆಲ್ಲ ಹೇಗೆ ಗೊತ್ತಾಗಬೇಕು? ನನ್ನ ಇನ್ನಾದರೂ ಸ್ವಲ್ಪ ಅವರದ್ದು ಆ ನಡೆಯಲ್ಲಿ ಬರಬೇಕು. ಯಾವುದು ಉಲ್ಲೇಖಗಳಿರಬೇಕು. ಉಲ್ಲೇಖ ಇಲ್ಲದ್ದು ನೋಡಿ, ಅದು ಮೊದಲ ಕವಿತೆ ಇವ್ರದ್ದು, ಯಾರ್ದು? ಬ್ಯಾರಿ ಕವಿತೆ ಶಂಶುದ್ದೀನ್ ಮಡಿಕೇರಿ. ಇಲ್ಲ, ಅದಕ್ಕಿಂತ 1 ವರ್ಷ ಮೊದಲು ರೆಕಾರ್ಡ್ ಮಾಡಿ ಅದನ್ನು ಹೊರಗೆ ಹಾಕಿದವರು ರಹೀಂ ಬೀಸಿರೋಡು. ಅದನ್ನು ನಾನು ಉಲ್ಲೇಖ ಮಾಡಿದೆ. ಇವರೇ ಕೈ ಬಿಟ್ಟರು ಅದನ್ನು. ಇಲ್ಲದ್ರೆ ವೆಬ್ಸೈಟ್ ಮಾಡುವವರು ಅವರನ್ನು ಹಾಕ್ತಿದ್ದರು. ಯಾರದು ಇದು ಯಾರಿಗೆ ಹೋಗ್ಲಿಕ್ಕೆ ಹೋಗ್ತದೆ? ಸೆಕೆಂಡ್ ಅವರು ಒಳ್ಳೆ ಕವಿ ಶಂಶುದ್ದೀನ್. ಹೌದು. ಆದರೆ ಉಲ್ಲೇಖ ಬರುವಾಗ ಅದು ಮೊದಲಿಗೆ ಆದ್ಯತೆ ಸಿಗಬೇಕಲ್ಲ. ಇಲ್ಲದ್ರೆ ಆ ಜನ ಮೂಲ ಗುಂಪಾಗ್ತಿತ್ತು. ಒಬ್ಬ ಬಡವ ರಹೀಂ ಮೂಲ ಗುಂಪಾಗ್ತಿದ್ದರು. ಓಕೆ, ಕೆಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಂದು ಗಜಲ್ನೊಂದಿಗೆ ನಮ್ಮ ವೀಕ್ಷಕರ ಮನಸ್ಸು ತಣಿಸ್ಬೋದು. ಈಗೆಲ್ಲ ಹಂಚಿಕೊಂಡದ್ದು ಸಾಹಿತ್ಯೇತರ. ಹೌದು, ಅದೊಂದು ಕಲಿಕೆಗೆ ಒಂದು ಸಂಬಂಧಪಟ್ಟದ್ದಲ್ಲ. ನಿಮ್ಮ ಹಿನ್ನೆಲೆಯನ್ನು ಹೇಳಿದ್ರಿ, ಮತ್ತು ಅದರಿಂದಾಗಿ ನಮ್ಮ ವೀಕ್ಷಕರಿಗೂ ಕೂಡ ಕೆಲವು ಪ್ರೇರಣೆ ಸಿಗಬಹುದು. ಆಯಿತು, ಇವತ್ತೊಂದು ಗಜಲ್ ನಮ್ಮ ಬ್ಯಾರಿಯಿಂದಲೇ ಹೇಳುವ. ಹೌದು, ಬ್ಯಾರಿ ಭಾಷೆಯಲ್ಲಿ ಗಜಲ್ ಕಟ್ಟಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದರೂ ಕೆಲವರು ಗಜಲ್ ಅಂತೇಳಿ ಹಾಕ್ತಾರೆ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಇದು ಬ್ಯಾರಿ ಗಜಲ್ ಅಂತೇಳಿ. ನನಗೆ ಸ್ವಲ್ಪ ನಗೆ ಬರ್ತದೆ, ಮತ್ತೇನು ಮಾಡಲಿಕ್ಕೆ? ಅವರಿಗೆ ಫೋನ್ ಮಾಡಿ ಹೇಳಲಿಕ್ಕೆ. ಅಂದರೆ ಗಜಲ್ ಆಗಿರುವುದಿಲ್ಲ, ಮಾಡಲಿಕ್ಕೂ ಭಾಳ ಕಷ್ಟ ಇದೆ. ಅಷ್ಟು ಅಂತ ಶಬ್ದ ಸಂಪತ್ತುಗಳಲ್ಲಿ ಇಲ್ಲ.
ಬೇರೆ ಭಾಷೆಯಲ್ಲಿ ಉಂಟಲ್ಲ. ಆದರೂ ನೋಡುವ, ಒಂದು ಪ್ರಯತ್ನ ಮಾಡಿದ್ದೇನೆ. ಉಳಿದ ಹೊಸ ಯಾರು ಗಜಲ್ ತಯಾರಿಸ್ತಾರೆ ಅವರಿಗೆ ಒಂದು ಪ್ರೇರಣೆ ಆಗ್ಬೋದು. ತಲೆಕೊಂಬಾಕೆ ದಿಮೆಯ್ಯವು, ತಲೆಕೊಂಬಾಕೆ ದಿಮೆಯ್ಯವು, ನಂಗಲು ನೀಚೈ ಕೊಗುಬುಡು. ತಲೆಕೊಂಬಾಕೆ ದಿಮೆಯ್ಯವು, ನಂಗಲು ನೀಚೈ ಕೊಗುಬುಡು. ಕೊನ್ನುಟ್ಟು ಪಟ್ಟ ಏರಿಯದಿಮೈ, ಕೊನ್ನುಟ್ಟು ಪಟ್ಟ ಏರಿಯದಿಮೈ, ಇನ್ನ ಎಂಗುಂ ಚೈಕೊಗುಬುಡು. ತಲೆಕೊಂಬಾಕೆ ದಿಮೆಯ್ಯವು, ನಂಗಲು ನೀನೈ ಕೊಗುಬುಡು. ಮೊದಲಿದ್ದು ನೈಕೊಗು, ಎರಡನೇ ಚೈಕೊಗು. ಪಸಿರೊತಿ ಗೊಂತುಂಡಾನಿಕ್, ಪಸಿರೊತಿ ಗೊಂತುಂಡನಿಕ್, ಅಲ್ಲೆಂಗು ನಿಂದೆ ಮಕ್ಕೊಗು. ಪಸಿರೊತಿ ಗೊಂತುಂಡಾನಿಕ್, ಅಲ್ಲೆಂಗು ನಿಂದೆ ಮಕ್ಕೊಗು. ஒரு நாலு ஊனு புட்டு நோக்கு, ஒரு நாலு ஊனு புட்டு ನೋಕು, ನಿಂದ ಮಕ್ಕಳುಂ ಪೈಕೊಗುಬುಡು. ஒரு நாலு ஊனு புட்டு ನೋಕು, ನಿಂದ ಮಕ್ಕಳುಂ ಪೈಕೊಗುಬುಡು. ಬೇರ್ಪು ಚೋರೆ ಉಲ್ಕಿ ಕೆಟ್ಟಿಯು, ಬೇರ್ಪು ಚೋರೆ ಉಲ್ಕಿ ಕೆಟ್ಟಿಯು, ಚಂದತೋ ಮಹಲರೋ. ಬೇರ್ಪು ಚೋರೆ ಉಲ್ಕಿ ಕೆಟ್ಟಿಯೋ, ಚಂದತೋ ಮಹಲರೋ. ಬುಲ್ಡೋಜರ್ ಜರ್ಚದಿಮೈ, ಬುಲ್ಡೋಜರ್ ಜರ್ಚದಿಮೈ, ಸುಖತೆಲ ದಿಲಿ ದೈಕೊಗುಬುಡು. ಸುಖತೆಲ ದಿಲಿ ದೈಕೊಗುಬುಡು. ಬಿಸಮೆ ನಿಂಡು ದೀನುಂ ದುನಿಯಾ, ಬಿಸಮೆ ನಿಂಡು ದೀನುಂ ದುನಿಯಾ, ಎತ್ತರದುರೋ ಒಕ್ಕುವೆ. ಬಿಸಮೆ ನಿಂಡು ದೀನುಂ ದುನಿಯಾ, ಎತ್ತರದುರೋ ಒಕ್ಕುವೆ. ಆಬಿ ಹಯಾತಿ ಉಂಡು ನಂಗಲೊಟ್ಟ, ಆಬಿ ಹಯಾತಿ ಉಂಡು ನಂಗಲೊಟ್ಟ, ಅದುರು ನೀ ಪೋಕೊಗುಬುಡು. ಅದುರು ನೀ ಪೋಕೊಗುಬುಡು. ಬಾಯಿ ತೊರಕುರಮೆ ಕಲವು ಬಾವಾ, ಬಾಯಿ ತೊರಕುರು ಕಲವು ಬಾವಾ, ಚಂಗೆ ಆವು ಶೈತಾನ್ ಗುಂ. ಬಾಯಿ ತೊರಕುರು ಮೆ ಕಲವು ಬಾವಾ, ಚಂಗೆ ಆವು ಶೈತಾನ್ ಗುಂ. നല്ല ആക്കൊകു തെരിഞ്ഞില്ലെങ്കിൽ, നല്ല ആക്കൊകു തെരിഞ്ഞില്ലെങ്കിൽ, നല്ല ആക്കൊകു തെരിഞ്ഞില്ലെങ്കിൽ, ആക്കിരങ്ങലോ ആക്കൊകുബുടു. ആക്കിരങ്ങലോ ആക്കൊകുബുടു. ಆಕಿರಂಗಲೋ ಆಕೊಗುಬುಡು. ಜಬರ್ದಸ್ತ್ ಗಜಲ್ ಇದು. ತುಂಬ ನಾನು ನಿಮ್ಮಲ್ಲಿ ಮಾತಾಡಿ ಬ್ಯಾರಿಯೇ ಬರ್ತಾ ಇದೆ. ತುಂಬ ಆಳವಾಗಿ ವಸ್ತುವನ್ನು ವಿಶ್ಲೇಷಣೆ ಮಾಡುವುದು ಹೇಗೆ ಅಂತ ಹೇಳಿ ಈ ಗಜಲ್ ನಮಗೆ ಹೇಳಿಕೊಡುತ್ತೆ. ನೀವು ಈಗಾಗಲೇ ಹೇಳಿದ್ರಿ ಗಜಲ್, ಎಲ್ಲರೂ ಗಜಲ್ ಅಂತ ಹೇಳ್ತಾರೆ, ಆದರೆ ಅದು ಗಜಲ್ ಆಗಿರೋದಿಲ್ಲ ಅಂತ. ಗಜಲ್ ಅಂದರೆ ಏನು ಅಂತ ಹೇಳಿ ನೀವು ಈಗ ಮಂಡಿಸಿದಂತಹ ಈ ಗಜಲ್ ಹೇಳ್ತದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.